ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಎಲ್ಲ ಮಾಧ್ಯಮಿಕರಿಗೆ ಸ್ವಾಗತ. ಮೊದಲನೇದಾಗಿ ಇವತ್ತು ನಾವು ಸೇರಿರೋ ಕಾರ್ಯಕ್ರಮ ಏನಂದರೆ, ಇವತ್ತು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಲಾಂಛನನ ಅಧಿಕೃತವಾಗಿ ಚಾಲನೆ ಮಾಡೋಕ್ಕೆ ಇವತ್ತೆಲ್ಲರೂ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಕರೆದು ಇದು ಮಾಡ್ತಾಯಿದ್ದೀರಿ. ಇದೇ ಥರ ಬೇಗ ಆದಷ್ಟು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಮ್ಮ ಸಂಘಟನೆ ಮೇನ್ ಕಚೇರಿ ಮತ್ತು ಏನು ಆಫೀಸ್ ಇದ್ದಿದೆ ಆಫೀಸ್ದು ಮತ್ತು ಅಸೋಸಿಯೇಷನ್ದು ಲೀಗಲ್ ಪ್ರೊಸೀಡಿಂಗ್ಸ್ ಶುರು ಮಾಡ್ತಾಯಿದ್ದೀರಿ. ಸೊ ಲೀಗಲ್ ಪ್ರೊಸೀಡಿಂಗ್ಸ್ ಆಗಿದ ತಕ್ಷಣವೇ ವಿತಿನ್ ಇದ್ರಲ್ಲಿ ಮೆಂಬರ್ಶಿಪ್ ಶುರು ಮಾಡಿ ಇದು ಮಾಡ್ತೀವಿ. ಸೊ ಇವತ್ತು ಅಫಿಷಿಯಲ್ ಆಗಿ ನಾವು ಲೋಗೋ ಅಂದರೆ ನಮ್ಮ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಲೋಗೋನ ಲಾಂಚಿಂಗಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ರಿ. ಪ್ಲಸ್ ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಮೊದಲನೇ ಅಧ್ಯಕ್ಷರು ಇವತ್ತು ನಾವು ಆಯ್ಕೆ ಮಾಡಿದ್ದೀರಿ. ಅದು ನಮ್ಮ ಪವನ್ ಕುಮಾರ್ ಪೌರಾಣಿಕ ಅವರು. ಅವ್ರಿಗೆ ನಮ್ಮ ಕಡೆಯಿಂದ ಸ್ವಾಗತ ಕೋರ್ತಾ ಅವರು ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ. ಸೊ ದಯವಿಟ್ಟು ಮಾತಾಡ್ತಾರೆ. ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಮೊದಲನೇ ರಿಜಿಸ್ಟ್ರೇಷನ್ ಇದು ಇವತ್ತಿಂದ ಶುರು ಆಗ್ತಾ ಇದೆ ಎಲ್ಲ ಅದು ಅಧಿಕೃತವಾಗಿ. ಇನ್ನು ಮುಂದೆ ಇಷ್ಟು ದಿವಸ ಎಲ್ಲರೂ ಅಫಿಷಿಯಲ್ಸಲ್ಲಿ ಮೀಟ್ ಆಗಬೇಕಾದ್ರೆ ನಮಗೆ ಕೇಳ್ತಿರೋದು ನಿಮ್ಮ ಅಸೋಸಿಯೇಷನ್ ಇಲ್ಲ, ನೀವು ಮುಂದುವರಿಯೋಕ್ಕಾಗಲ್ಲ, ಈ ಥರದ್ದೆಲ್ಲ ತುಂಬ ಅಡೆತಡೆಗಳು ಬಂದವು. ಸೊ ಇದೆಲ್ಲ ಅಡೆತಡೆಗಳು ಸ್ಟಾಪ್ ಮಾಡಬೇಕು ಅಂದರೆ ಲೀಗಲಾಗಿ ನಾವು ಅಸೋಸಿಯೇಷನ್ ಬಿಲ್ಡ್ ಮಾಡಬೇಕು. ಅದಕ್ಕೋಸ್ಕರ ಇವತ್ತಿಂದ ಲೀಗಲಾಗಿ ಶುರು ಮಾಡ್ತಿದ್ದೀವಿ ಪ್ರೊಸೆಸಿಂಗ್ ಎಲ್ಲ. ಫಸ್ಟ್ ಆಫ್ ಆಲ್ ಶಿವ ಅವರಿಗೆ ತುಂಬ ಥ್ಯಾಂಕ್ಸ್, ಮತ್ತು ಇಲ್ಲೆಲ್ಲ ಬಂದವರಿಗೆ ತುಂಬ ಧನ್ಯವಾದಗಳು. ಅಧ್ಯಕ್ಷರನ್ನದು ತುಂಬ ದೊಡ್ಡ ಸ್ಥಾನ, ಅದಕ್ಕೆ ತಕ್ಕಂತೆ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ರೆಡಿ ಇದ್ದೀನಿ. ಮುಂದೆ ಯಾವುದೇ ಥರದ್ದು ಲೀಗಲ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೂ, ಆಮೇಲೆ ಮತ್ತು ನಮ್ಮ ಸಂಘಟನೆ ಕಡೆಯಿಂದ ಯಾವುದೇ ಥರ ಸಹಾಯ ಬೇಕು ಅಂದ್ರೂ ಖಂಡಿತವಾಗಿ ಮುಂದೆ ಬರ್ತೀವಿ. ನಮಗೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಅಧಿಕೃತವಾಗಿ ಒಂದು ನಂಬರ್ ನಿಮಗೆ ಕಳಿಸ್ತೀವಿ, ಅದರಲ್ಲೇ ನೀವು ರಿಜಿಸ್ಟರ್ ಆಗ್ಬೋದು. ನೆಕ್ಸ್ಟ್ ಮುಂದೆ ಯಾವುದೇ ಥರದ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಜೊತೆಗೆ ಬನ್ನಿ, ಎಲ್ಲರ ಜೊತೆಗೆ ಹೋಗೋಣ, ಏನೇ ಪ್ರಾಬ್ಲಮ್ ಇದ್ದು ಜೊತೆಗೆ ಸಾರ್ಟ್ ಔಟ್ ಮಾಡೋಣ. ಸೊ ಇಷ್ಟು ದಿವಸ ಏನಾಯಿತು ಅಂದರೆ ಯಾವುದು ಲೀಗಲಾಗಿ ಅಸೋಸಿಯೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ಹಿಂದೇಟಾಗ್ತಾ ಇತ್ತು. ಆ ಒಂದು ಹಿಂದೇಟನ್ನು ಸರಿಸಬೇಕು ಅನ್ನೋದು ಕಾರಣದಿಂದನೇ ಇವತ್ತು ನಾವು ಅಸೋಸಿಯೇಷನ್ನ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸೊ ಇದು ನೆಕ್ಸ್ಟು ಸ್ವಲ್ಪ ದಿವಸದಲ್ಲಿ ನಿಮ್ಮ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾರ್ಯಾರು ನಮ್ಮ ರೈಡರ್ಸ್ ಇದ್ದಾರೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಎಲ್ಲರೂ ರಿಜಿಸ್ಟರ್ ಆಗ್ಬೋದು, ಮೆಂಬರ್ಶಿಪ್ ಆಗ್ಬೋದು. ಬೆಂಗಳೂರನ್ನ ಎಲ್ಲ ಕಡೆ 4 ದಿಕ್ಕು ಕಡೆಯಿಂದ ಒಬ್ಬೊಬ್ಬರು ಮೇನ್ ಪರ್ಸನ್ಸ್ ಇರ್ತಾರೆ. ನಿಮಗೆಲ್ಲ ಡೀಟೇಲ್ಸ್ ಮುಂದೆ ಕೊಡ್ತೀವಿ. ಇನ್ನು ಸ್ವಲ್ಪ ದಿವಸದಲ್ಲಿ ಅಫಿಷಿಯಲ್ ಆಗಿ ನಾನು ತೋರಿಸ್ಬಿಡ್ತೀನಿ. ಇದು ನಮ್ಮ ಲೋಗೋ, ಕರೆಕ್ಟಾಗಿ ನೋಡ್ಕೊಂಬಿಡಿ. ಅಫಿಷಿಯಲ್ ಆಗಿ ನಿಮಗೆ ಕಾಲ್ ಮಾಡ್ತೀವಿ, ಇಲ್ಲಾಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಏನೇ ಕಷ್ಟ ಆದರೂ ನಾವು ಬರ್ತೀವಿ. ತನಕ ನಾವು ಏನೂ ಡಾಕ್ಯುಮೆಂಟೇಷನ್ ಇಲ್ಲ, ಏನೂ ಲೀಗಲಾಗಿ ಮೂವ್ ಆಗ್ತಿಲ್ಲ ಅಂದ್ರೂ ತುಂಬ ಜನ ರೈಡರ್ಸ್ ಸಹಾಯ ಮಾಡಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಈ ಸಂಘಟನೆ ತುಂಬ ದೊಡ್ಡದಾಗಿ ಬೆಳೆದು ಎಲ್ಲರಿಗೂ ಎಲ್ಲ ರೀತಿಯಿಂದ ಸಹಾಯ ಆಗಿ ಅಂದ್ಕೊಂಡ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ನನಗೋಸ್ಕರ, ಇವ್ರಿಗೋಸ್ಕರ, ಅವ್ರಿಗೋಸ್ಕರ ಅಂತಲ್ಲ, ಎಲ್ಲರಿಗೋಸ್ಕರ ಒಂದು ರೆಪ್ರೆಸೆಂಟ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು ಅನ್ನೋಕೆ ಆ ಪ್ಲ್ಯಾಟ್ಫಾರ್ಮ್ ಇದು. ನಾನೊಬ್ಬ ಸದ್ಯಕ್ಕೆ ಈಗ ರೆಪ್ರೆಸೆಂಟೇಟಿವ್ ಈ ಸಂಘಕ್ಕೆ. ಸೊ ಮುಂದೆ ಹೋಗ್ತಾ ಅವ್ರವ್ರ ಪೊಸಿಷನ್ಗೆ ಬರ್ತಾರೆ. ಸೊ ಎಲ್ಲರೂ ಜೊತೆಗೆ ಬಂದು ಏನು ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ, ಎಲ್ಲ ಮುಂದೆ ಬಂದು ಸಹಾಯ ಮಾಡಿ. ಈ ಎಕ್ಸಿಕ್ಯೂಟಿವ್ ಕಮಿಟಿಗೆ ಸೇರಿಕೊಂಡು ಎಲ್ಲರೂ ಇನ್ಮೇಲೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕು, ಸ್ವಲ್ಪ ಹಾರ್ಷ್ ಆಗಿರಬೇಕು. ಕೆಲವ್ರಿಗೆ ಮಧ್ಯರಾತ್ರಿ ಕೆಲವ್ರು ಫೋನ್ ಮಾಡ್ತಾರೆ, ಅವ್ರಿಗೆ ಹೇಳ್ತೀರಿ ಇನ್ಮೇಲೆ ಮಧ್ಯರಾತ್ರಿ ಕಾಲ್ ಮಾಡಬೇಡಿ ಅಂತ. ಯಾವುದೇ ಮಾಡ್ದನ್ನು ಅಂದರೆ ಸಮಸ್ಯೆ ಬಂದಾಗ ಎಲ್ಲರೂ ಮುಂದೆ ಇರಿ, ಎಲ್ಲರೂ ಒಗ್ಗಟ್ಟಾಗಿರೋಣ. ಇನ್ಮೇಲೆ ಆದಷ್ಟು ಬೈಕ್ ಟ್ಯಾಕ್ಸಿಗೆ ಒಳ್ಳೇದಾಗುತ್ತೆ, ಮುಂದೆ ಒಳ್ಳೆ ದಿನ ಬರುತ್ತೆ, ಎಲ್ಲರೂ ಫ್ಯೂಚರ್ ಕಟ್ಕೊಬೋದು ಇದರಿಂದ ಅಂತ ನನ್ನ ಅಭಿಪ್ರಾಯ. ಸೊ ಎಲ್ರಿಗೂ ಬಂದವರು ಎಲ್ರಿಗೂ ಧನ್ಯವಾದಗಳು. ಇಂಡಿವಿಜುವಲ್ ಆಗಿ ಹೇಳೋಕ್ಕಾಗಲ್ಲ, ಎಲ್ಲರೂ ಬಂದವ್ರಿಗೆ ಮುಂದೆ ನಾವು ಮೆಂಬರ್ಶಿಪ್ ಇನ್ನೇನು ಸ್ವಲ್ಪ ದಿವಸದಲ್ಲಿ ಶುರು ಮಾಡ್ತಾಯಿದ್ದೀರಿ. ಅದಕ್ಕೆ ನಮ್ಮದೇ ಒಂದು ಸಪ್ರೇಟ್ ಒಂದು ನಂಬರ್ ಕೊಡ್ತೀರಿ. ಅಧಿಕೃತವಾದ ನಂಬರ್, ನೀವು ಏನೇ ಸಹಾಯ ಬೇಕಾದ್ರೆ ಆ ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಾನು ಒಂದು ವಿಡಿಯೋ ನೋಡಿದೆ, ಒಬ್ಬ ಬ್ಲಾಗರು ಅವೆಂಜರ್ಸ್ ಚಕ್ರಿ ರೈಡರ್ ಅಂತ, ಅವನು ಪಾರ್ಟ್ ಟೈಮ್ ರ್ಯಾಪಿಡೋ ಮಾಡ್ತಾನೆ ಅಂತ. ಅವನೇನೋ ಯಾರೋ ವಾಟ್ಸಪ್ಪಲ್ಲಿ ಆ್ಯಡ್ ಮಾಡಿಲ್ಲ, ಅವನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ಅಂದರೆ ನಾನು ಅವನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನೇನೋ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಿಲ್ಲ, ಯಾಕಂದರೆ ಅವನೇನಂತ ವಿಡಿಯೋಲಿ 23 ನಿಮಿಷದ ಏನು ಹಾಕಿದ್ದಾನೆ. ನನಗೂ ಕನ್ನಡದವರು ಬರೀ ಲೈವ್ ಲೊಕೇಶನ್ ಹಾಕ್ಕೊಂತಾರೆ, ಅವ್ರವ್ರ ಸಮಸ್ಯೆ ಇದು ಮಾಡ್ಕೊಳ್ತಾರೆ ಹೊರತು ಅವ್ರಿಗೆ ಕಾನೂನು ಬಗ್ಗೆ ಅರಿವಿಲ್ಲ ಅಂತ ಹೇಳಿದ್ದಾನೆ. ಮಿಸ್ಟರ್ ಚಕ್ರಿ, ಮೈಂಡ್ ಯುವರ್ ವರ್ಡ್ಸ್ ಬಿಫೋರ್ ಯು ಟೇ ಅಬೌಟ್ ಎನಿಥಿಂಗ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡಿಗರ್ಸ್. ಓಕೆ, ಕೇಳಿಸ್ಕೊಳ್ಳಿ ಕ್ಲೀನಾಗಿ. ಕನ್ನಡದವ್ರು ನಿಮ್ಗಿಂತ ಜಾಸ್ತಿ ಜ್ಞಾನ ಇದೆ, ಜಾಸ್ತಿ ಕಾನೂನು ಕಲ್ತಿದ್ದೀರಿ ನಾವು. ಸೊ ಮೈಂಡ್ ನೀವೇನೇ ಬ್ಲಾಗ್ ಮಾಡಬೇಕಾದ್ರೆ ಕನ್ನಡದವ್ರೊಂದು ಸ್ವಲ್ಪ ಹುಷಾರಾಗಿರಿ ಇನ್ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ.